ಥ್ಯಾಂಕ್ ಯು. ಈ ವೇದಿಕೆಗೆ ಮೊದಲನೇದಾಗಿ ನಮ್ಮ ಈಗಿನ ಸಿಎಂ ಸಿದ್ದರಾಮಯ್ಯ ಅವರು ಬಂದ್ರೆ ಹೇಗಿರಬಹುದು? ಈಗಿನ ಸಿಎಂ ಸಿದ್ದರಾಮಯ್ಯ ಅವರು. ನೋಡಿ, ನಾವು ನಿಮ್ಮ ಯಾರು ಹೌದು ಹುಲಿಯ, ನೀವು ಹೌದು ಹುಲಿಯ ಅಂತಂದ್ರೆ ನಮಗೊಂದು ಎನರ್ಜಿ. ನೋಡಿ, ಇವತ್ತು ಜಾಸ್ತಿ ಏನು ನಾವು ಮಾತಾಡಕ್ ಹೋಗಲ್ಲ. ಸಿ ಎಂ ಆಗಿದ್ದಾಗಿಂದ ಬಿಜಿ ಬಿಜಿ ಬಿಜಿ, ಹಾಗಾಗಿ ಬಿಜಿ ಶೆಡ್ಯೂಲಲ್ಲಿ ನಿಮ್ಮನ್ನೆಲ್ಲರೂ ನೋಡಬೇಕು ಅಂತ ಬರ್ತಿದ್ರಿ, ಭಾಳ ಸಂತೋಷ ಆಗುತ್ತೆ. ನೋಡಿ, ಯಾರ್ಯಾವುದು ಹೊಡಿ ಕಪಾಲಕ್ಕೆ. ನೋಡಿ, ಭಾಗ್ಯ ಬೇಕು ಅಂತ ಕೇಳ್ತವ್ರೆ. ನೋಡಿ, ಈಗ ಕೊಟ್ಟಿರೋ ಭಾಗ್ಯಗಳಿಂದ ತಲೆನೋವಾಗ್ಬಿಟ್ಟಿದೆ. ನೋಡಿ, ಯಾವ ಭಾಗ್ಯ ಇಲ್ಲ, ಏನಿದ್ರು ಪಕ್ಕದ ಮನೆ ಭಾಗ್ಯನ ಕೇಳ್ಕೊಳ್ಳಿ. ನಮಸ್ಕಾರ. ಎಸ್, ಇವ್ರು ಹೇಗೆ ಮಾತಾಡಿದ್ರೆ ನಮ್ಮ ಮಾಜಿ ಸಿಎಂ BS ಯಡಿಯೂರಪ್ಪನವರು ವೇದಿಕೆಗಳೇ ಈ ವೇದಿಕೆಗೆ ಬಂದ್ರೆ ಹೇಗಿರ್ಬೋದು ನೋಡೋಣ. BS ಯಡಿಯೂರಪ್ಪ ಅವರು. ಬಂಧುಗಳಿಗೆಲ್ಲ ನಮಸ್ಕಾರ. ಇವತ್ತು ಬಹಳ ಸಂತೋಷ ಆಗುತ್ತೆ ಸ್ನೇಹಿತರೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ? ಕುಂದಾಪುರಕ್ಕೆ ಬಂದಿದ್ದೇವೆ. ಬಹಳ ಸಂತೋಷ ಆಗಿದೆ ನನಗೆ. ನೋಡಿ, ನಿಮ್ಮನ್ನೆಲ್ಲ ನೋಡಿ ನನಗೂ ಸಂತೋಷ ಆಗಿದೆ. ನೀವುಗಳು ಕುಣಿಯೋದನ್ನು ನೋಡಿ ನನಗೂ ಸಂತೋಷ ಆಗಿದೆ. ನೋಡಿ, ಏನೇ ಬೇಕಾದರೂ ಸರ್ಕಾರದಿಂದ ಖಂಡಿತವಾಗ್ಲೂ ಕೇಳಿ ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಆದರೆ ಈಗ ಕೇಳಬೇಡಿ, ಮುಂದಿನ ಎಲೆಕ್ಷನ್ ಆದ್ಮೇಲೆ ಕೇಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ತಾರವ್ರು ನಮಸ್ಕಾರ, ತಾಯವ್ರು ನಮಸ್ಕಾರ, ಮಕ್ಕಳು ನಮಸ್ಕಾರ. ಎಸ್, ಇವ್ರು ಹೇಗೆ ಮಾತಾಡಿದ್ರೆ ನಮ್ಮ HD ದೇವೇಗೌಡರು ಮಾಜಿ ಪ್ರಧಾನಿಗಳು ಒಂದ್ ವೇಳೆ ವೇದಿಕೆಗೆ ಬಂದ್ರೆ ಹೇಗಿರ್ಬೋದು ನೋಡೋಣ. ವೇದಿಕೆಯಲ್ಲಿ HD ದೇವೇಗೌಡರು. ಮಾಜಿ ಪ್ರಧಾನಿ ಬಂದಾಗ ಇಷ್ಟೊಂದು ಶಾಂತತೆಯಿಂದ ಸಹಕರಿಸಿದ್ರೆ ಭಾಳ ಸಂತೋಷ. ಎಲ್ರಿಗೂ ಒಳ್ಳೇದಾಗಲಿ. ನೋಡಿ, ಜಾಸ್ತಿ ಮಾತಾಡೋಕ್ಕಾಗಲ್ಲ, ಏಜ್ ಆಗಿದೆ ಅಂತ ಅಂದ್ಕೋಬೇಡಿ. 86, ಸ್ಟಿಲ್ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಯಾಕಪ್ಪ ಅಂತಂದರೆ ನಾವು ತಿನ್ನೋದು ನೂಡಲ್ಸು, ಗೋಬಿ, ಫ್ರೈಡ್ ರೈಸು, ಕಬಾಬ್ ಅಲ್ಲ, ರಾಗಿ ಮುದ್ದೆ, ಬಸ್ಸಾರು. ಏನಂತೀರಾ? ಎಸ್, ಇವರು ಹೇಗೆ ಮಾತಾಡಿದ್ರೆ ವೇದಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಹೇಗಿರಬಹುದು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಗೊತ್ತಲ್ವಾ? ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆಯಲ್ಲಿ. ನೋಡ್ರಿ, ಇವತ್ತು ಬಹಳ ಸಂತೋಷ ಆಗಕತ್ತದ. ಎದಕ್ಕಪ್ಪ ಅಂತಂದ್ರ ಎಷ್ಟು ಮಂದಿ ಕುಂತವ್ರಿ. ನೋಡ್ರಿ, ಬಹಳ ಸಂತೋಷ ಆಗಕತ್ತದ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ರಿ, ಜಾಸ್ತಿ ಮಾತಾಡಂಗಿಲ್ಲ. ಮಾತಾಡ್ ನಮ್ ಗಂಟ್ಲೆ ಬಂದಾಗೈತ್ ನೋಡ್ರಿ, ಹೌದಲ್ಲ? ಎಸ್, ಇನ್ನು ರಾಜಕೀಯವನ್ನ ಬದಿಗಿಡೋಣ, ನಮ್ಮ ಕನ್ನಡ ಸಿನಿಮಾ ರಂಗದ ಕಡೆಗೆ ಬಂದ್ಬಿಡೋಣ. ಮೊದಲನೇದಾಗಿ ಈ ವೇದಿಕೆಗೆ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ ವೇಳೆ ಬಂದ್ರೆ ಹೇಗಿರಬಹುದು? ಎಸ್, ಅಣ್ಣ ಅವರು ವೇದಿಕೆಯಲ್ಲಿ. ಕನ್ನಡದ ಕಲಾಭಿಮಾನಿಗಳು ಎಲ್ಲರೂ ಇಲ್ಲೇ ಇದ್ದೀರಾ. ಬಹಳ ಸಂತೋಷ ಆಗುತ್ತೆ. ನಿಮ್ಮನ್ನೆಲ್ಲ ನೋಡಿ, ಎಂಥ ಒಂದು ಇದೊಂದು ಅಭಿಮಾನಿಗಳು ಸಾಗರ ಇದು ಅಲ್ವೇ? ಅಭಿಮಾನಿ ದೇವರುಗಳು. ನಿಮ್ಮಿಂದಲೇ ನಾವು, ನೀವೇನು ಕರಿತಾ ಇದ್ದೀರಾ ನಮ್ಮನ್ನ ನಟ ಸಾರ್ವಭೌಮ ಅಂತ. ಸಾರ್ವಭೌಮರು ನೀವು, ನನ್ನ ಕನ್ನಡದ ಕಲಾಭಿಮಾನಿಗಳು. ನಾನು ಕೇವಲ ನಟ ಅಷ್ಟೇ. ಭುವನೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಏನಂತೀರಿ? ಜಮಾಯಿಸಿ. ಎಸ್, ಇವರು ಹೇಗೆ ಮಾತಾಡಿದ್ರೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದ್ರೆ ಹೇಗಿರಬಹುದು ನೋಡೋಣ. ವೇದಿಕೆಯಲ್ಲಿ ಕಿಚ್ಚ ಸುದೀಪ್. ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಮಾಡ್ತಾ ಇರೋ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಿಚ್ಚ. ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ ನೋಡೋದಕ್ಕೆ ಈ ವೇದಿಕೆ ಮುಖಾಂತರ. ಎಲ್ಲರಿಗೂ ಒಳ್ಳೆಯದಾಗಲಿ. ಜಾಸ್ತಿ ಏನೋ ಮಾತಾಡೋಕೆ ಹೋಗಲ್ಲ. ನಿಮ್ಮ ಪ್ರೀತಿ ಅಭಿಮಾನ ಚಿತ್ರರಂಗದ ಮೇಲೆ ಯಾವಾಗಲೂ ಹೀಗೆ ಇರಲಿ. ತಮಗೋಸ್ಕರ ಒಂದು ಡೈಲಾಗ್ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೀನಿ. ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂಥವ್ರನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಆದರೆ ಕೋಪ ಬಂದಾಗ ಮಾತ್ರ ನನ್ನಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಒಟ್ಟು ಚಿಟ್ಟಿ ಚೆಲ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಲವ್ ಯು. ಇನ್ನು ಈ ವೇದಿಕೆಗೆ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂದ್ರೆ ಹೇಗಿರಬಹುದು? ವೇದಿಕೆಯಲ್ಲಿ ಸಾಹಸ ಸಿಂಹ. ಯಾರು ಗೊತ್ತಾ? ನಾನು ಸಾಹಸ ಸಿಂಹ ಅಭಿನವ ಭಾರ್ಗವ ವಿಷ್ಣು. ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಮೈಸೂರಿಂದ ಇಲ್ಲಿಗೆ ಬಂದೆ. ತುಂಬಾ ಸಂತೋಷ ಆಗುತ್ತೆ. ನೀವೆಲ್ಲ ಯಾವಾಗ್ಲೂ ನಗುತ್ತಾ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಹೌಳ ಸುಮ್ನೆ ತಮಾಷೆಗೆ ಯಾವಾಗ್ಲೂ ನಗ್ತಾ ಇರಿ ಅಷ್ಟೇ. ಬರ್ಲಾ? ನಮಸ್ಕಾರ.
ಇನ್ನು ವೇದಿಕೆಗೆ ಕರಾಟೆ ಕಿಂಗ್ ಶಂಕರಣ್ಣ ಬಂದ್ರೆ ಹೇಗಿರಬಹುದು? ವೇದಿಕೆಯಲ್ಲಿ ಶಂಕರ್ ನಾಗ್. ಎಲ್ರಿಗೂ ನಮಸ್ಕಾರ. ನಮ್ಮ ಕುಂದಾಪುರದ ಎಲ್ಲ ಮಹಾಜನಗಳಿಗೆ ನಮ್ಮ ಶಂಕರಣ ಮಾಡ್ತಾ ನಮಸ್ಕಾರಗಳು. ಆಟೋ ರಾಜ ಅಂತ ಕರೀತಾರೆ, ಕರಾಟೆ ಕಿಂಗ್ ಅಂತ ಕರೀತಾರ, ಅದೆಲ್ಲ ನೀವು ಕೊಟ್ಟರೆ ಭಿಕ್ಷಾಸ್ತ್ರ ಸ್ನೇಹಿತರೆ. ಖಂಡಿತವಾಗ್ಲು ಇನ್ನೊಂದು ಜನ್ಮ ಅಂತಿದ್ರೆ ಅದೇ ಕರ್ನಾಟಕದಲ್ಲೇ ಮತ್ತೆ ಹುಟ್ಟು ಬರ್ತದೆ. ನಮಸ್ಕಾರ, ಬರ್ಲ. ಎಸ್, ಇವರು ಹೇಗೆ ಮಾತಾಡಿದ್ರೆ ವೇದಿಕೆಯಲ್ಲಿ ನಮ್ಮ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಬಂದ್ರೆ ಹೇಗಿರಬಹುದು ನೋಡೋಣ. ವೇದಿಕೆಯಲ್ಲಿ ರೆಬಲ್ ಸ್ಟಾರ್. ಏಯ್ ನಡಿ, ನನಗೆ ಇಲ್ಲಿಂದ ಕಾಲ್ ಬಂತು, ಅಣ್ಣ ಈ ಥರ ಪ್ರೋಗ್ರಾಮ್ ಇದೆ ಅಂತ. ನೋಡಿ, ನಾನು JP ನಗರದಲ್ಲಿದ್ದೆ, ಬೆಂಗಳೂರು. ಸ್ವಲ್ಪ ಪಾರ್ಟಿ ಗೇಟಿ ಅದೆಲ್ಲ ಇರುತ್ತೆ, ಅದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮನ್ನೆಲ್ಲ ನೋಡಬೇಕು, ನಿಮ್ಮ ನಗುನಲ್ಲಿ ನಮಗೆ ಖುಷಿ ಕಾಣಬೇಕು ಅಂತ ಇಲ್ಲಿವರೆಗೂ ಬಂದ್ವಿ. ಬಹಳ ಸಂತೋಷ. ನೋಡಿ, ಈ ಮಂಡ್ಯದ ಗಂಡು ಬರೀ ಮಂಡ್ಯಕ್ಕೆ ಸೀಮಿತ ಅಲ್ಲ, ಇಡೀ ಇಂಡಿಯಾಕ್ಕೆ ಸೀಮಿತ. ಲವ್ ಯು ಆಲ್. ಬರ್ಲಾ? ಎಸ್, ಇವರು ಹೇಗೆ ಮಾತಾಡಿದ್ರೆ ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಬಂದ್ರೆ ಹೇಗಿರಬಹುದು ನೋಡೋಣ. ವೇದಿಕೆಯಲ್ಲಿ ಡಿ ಬಾಸ್. ಇವತ್ತು ಆಕ್ಚುಲಿ ಎಲ್ಲ ತಂದೆ ತಾಯಿ ಸಮಾನದಂತ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ, ನಿಮ್ಮ ಪುಟ್ಟ ಕಲಾವಿದ ದರ್ಶನ್ ಮಾಡ್ತಾ ಇರುವಂತ ನಮಸ್ಕಾರಗಳು. ಇವತ್ತು ಆಕ್ಚುಲಿ ಚಿನ್ನ ನಿಮ್ಮ ಅಭಿಮಾನ, ಪ್ರೀತಿ, ಪ್ರೋತ್ಸಾಹ ಇವತ್ತು ನಾವೆಲ್ಲರೋದಕ್ಕೆ ಕಾರಣ ಚಿನ್ನ. ಎಲ್ರಿಗೂ ಒಳ್ಳೇದಾಗ್ಲಿ. ಇಷ್ಟರವರೆಗೆ ಏನ್ ಪ್ರೀತಿ ಕೊಟ್ಟಿದ್ದೀರಾ, ಕ್ರಾಂತಿ ಗರುಡಿಗೆ ಏನ್ ಪ್ರೀತಿ ಕೊಟ್ಟಿದ್ದೀರಾ, ಅದನ್ನೇ ಕಾಟರಕ್ಕೂ ಹಾಗೇನೆ ಕೊಡ್ರಿ ಚಿನ್ನ. ನಿಮಗೆಲ್ರಿಗೂ ಒಳ್ಳೇದಾಗ್ಲಿ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಒಂದು ಡೈಲಾಗ್ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೀನಿ. ತಾಯ್ನಾಡು ವಿಷಯಕ್ಕೆ ಬಂದ್ರೆ ಜನ ಯಾರೇ ಇರ್ಲಿ, ಜಾಗ ಯಾವುದೇ ಇರ್ಲಿ, ನುಗ್ಗೊಡಿತೀನಿ. ಈ ಕ್ಷಣದಿಂದ ನೀನು ಈ ರಾಜಾದಿರಾಜನ ಸತ್ತು. ಥ್ಯಾಂಕ್ ಯು ಚೆನ್ನಾಗಿ, ಎಲ್ರಿಗೂ ಒಳ್ಳೇದಾಗ್ಲಿ. ಲವ್ ಯು. ಎಸ್, ಡಿ ಬಾಸ್ ಹೀಗೆ ಮಾತಾಡಿದ್ರೆ ಇನ್ನು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಒಂದ್ ವೇಳೆ ವೇದಿಕೆಗೆ ಬಂದ್ರೆ ಹೇಗಿರಬಹುದು ನೋಡೋಣ. ವೇದಿಕೆಯಲ್ಲಿ ಹ್ಯಾಟ್ರಿಕ್ ಹೀರೋ. ಐ ಥಿಂಕ್ ಇದು ತುಂಬ ಖುಷಿ ಆಗುತ್ತಮ್ಮ, ಯಾಕಂದ್ರೆ ಅಪ್ಪಾಜಿ ಯಾವಾಗಲೂ ಹೇಳ್ತಾರೆ ಅಭಿಮಾನಿಗಳೇ ದೇವರು ಅಂತ. ಸೊ 100% ನಿಜ ಅಮ್ಮ. ಆ್ಯಕ್ಚುಲಿ ನಾವು ಬಂದಿರೋದು ನಮ್ಮ ಕಲದಾಗಿರ್ಬೋದಮ್ಮ, ಆದರೆ ಕರೆಸ್ಕೊಂಡಿರೋದು 100% ನಿಮ್ಮ ಆಶೀರ್ವಾದ, ಚಪ್ಪಾಳೆ, ಪ್ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಮ್ಮ. ಇವತ್ತು ಗೋಸ್ಟ್ ಅಷ್ಟು ದೊಡ್ಡ ಸಕ್ಸಸ್ ಆಗೋದಕ್ಕೆ ಎಲ್ಲ ನೀವಮ್ಮ. 100% ಅದು ಆಲ್ ಕ್ರೆಡಿಟ್ಸ್ ಶುಡ್ ಗೋಸ್ ಟು ಯು ಪೀಪಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಎಸ್, ಶಿವಣ್ಣ ಹೀಗೆ ಮಾತಾಡಿದ್ರೆ ಇನ್ನು ನಮ್ಮ KGF ನಂತಹ ಸಿನಿಮಾ ಮಾಡಿದಂತ ರಾಕಿ ಬಾಯ್ ಬಂದ್ರೆ ಹೇಗಿರಬಹುದು? ಎಸ್, ವೇದಿಕೆಯಲ್ಲಿ ರಾಕಿ ಬಾಯ್. ಇವತ್ತು ಆಕ್ಚುಲಿ ಖುಷಿ ಆಗುತ್ತೆ ತುಂಬಾನೇ. ಏನಕ್ಕೆ ಅಂತಂದ್ರೆ ಇವತ್ತು ನಾವು ಕನಸು ಕಾಣಬೇಕು, ಅದನ್ನ ನನಸು ಮಾಡೋದಕ್ಕೆ ಹೇಗ್ ಸಾಧ್ಯ ಅನ್ನೋದನ್ನ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಅದು ನಮ್ಮ KGF ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ ಅದು ನಾನ್ ಕಂಡಿರೋ ಕನಸು, ಅದು ನನಸು ಮಾಡಿದವರು ಎಲ್ಲ ಇಲ್ಲೇ ಇದ್ದೀರಾ, ನನ್ನ ಕನ್ನಡದ ಪ್ರೀತಿಯ ಕಲಾಭಿಮಾನಿಗಳು. ಅವೆಲ್ಲ ಕ್ರೆಡಿಟ್ ನಿಮಗಳು ಹೋಗ್ಬೇಕು. ಕನಸು ಕಾಣಿ, ಅದಕ್ಕೆ ಯಾವುದೇ ಲಿಮಿಟ್ ಇಟ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಡೈಲಾಗ್ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೀನಿ. ಅಂಚಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ನುಗ್ಗೋ ಬುಲೆಟ್ಗೆ ಎದುರುಗಡೆ ಯಾವನಿದ್ರೇನಂತೆ, ನುಗ್ತಾ ಇರೋದು ಎದೆ ಸೀಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್, ಇವರು ಹೇಗೆ ಮಾತಾಡಿದ್ರೆ ವೇದಿಕೆಗೆ ಟೈಗರ್ ಪ್ರಭಾಕರ್ ಅವರು ಒಂದ್ ವೇಳೆ ಬಂದ್ರೆ ಹೇಗಿರಬಹುದು ನೋಡೋಣ. ವೇದಿಕೆಯಲ್ಲೇ ನಮ್ಮ ಟೈಗರ್. ನಾನು ಯಾರು ಗೊತ್ತಾ? ನಿಮ್ಮ ಟೈಗರ್. ನಾನು ಟೈಗರ್ ಆಗೋದಕ್ಕೆ ಕಾರಣ ಯಾರು? ಅದು ನೀವು, ನನ್ನ ಕನ್ನಡ ಜನತೆ. ನಿಮ್ಮ ಪ್ರೀತಿ ಯಾವಾಗಲೂ ಕನ್ನಡ ಚಿತ್ರರಂಗದ ಮೇಲೆ ಹೇಗೆ ಇರಬೇಕು, ಅದೇ ನನ್ನ ಆಸೆ. ಏನಂತೀರಾ? ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರ್ಲಾ? ಟೈಗರ್. ಇನ್ನು ಕುಂದಾಪುರದಲ್ಲೇ ಹುಟ್ಟಿದಂತವರು ನಮ್ಮ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪೇಂದ್ರ ಅವರು ಒಂದ್ ವೇಳೆ ಬಂದ್ರೆ ಹೇಗಿರಬಹುದು ನಮ್ಮ ಉಪೇ ಬಾಸ್.
I like it. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನಿಮ್ಮನ್ನಲ್ಲ. ಓಕೆ, ಈ ತರ ಕಾರ್ಯಕ್ರಮ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಅದರಲ್ಲೂ ನಮ್ ಕುಂದಾಪುರಕ್ಕೆ ಬಂದಿದ್ರು ಅಂದ್ರೆ ಇನ್ನೂ ತುಂಬಾ ಖುಷಿ. ಓಕೆ, ತುಂಬಾನೇ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಈ ತರ ಕಾರ್ಯಕ್ರಮ ಯಾಕೆ ಇಷ್ಟಪ್ಪ ಅಂತಂದ್ರೆ ಇಂಡಸ್ಟ್ರಿಯಲ್ ನಾ ಬುದ್ಧಿವಂತ ಅಂತಾರೆ, ನಿಮಗೆಲ್ಲ ಗೊತ್ತು ಅಲ್ವೇನ್ರಪ್ಪ? ನೋಡಿ, ನನ್ನ ತಲೆಯಲ್ಲಿ ಹೊಸ ಐಡಿಯಾಗಳು ಬರುತ್ತೆ, ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂದ್ರೆ ಈ ತರ ಕಾರ್ಯಕ್ರಮಗಳೇ ಯೂಸ್ ಆಗೋದು. ಏನಂತೀರಾ? ಆದ್ರೆ ಇವತ್ತು ಜಾಸ್ತಿ ಏನೋ ಮಾತಾಡಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಮಾತ್ರ ಮುಗಿಸ್ತಾರೆ. ನಮಸ್ಕಾರ, ಬರಲ್ಲ. ಐ ಲೈಕ್ ಇಟ್. ಎಸ್